ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲೇ ಭ್ರಷ್ಟ, ನಾನು ಭ್ರಷ್ಟ ಅಲ್ಲ ಎನ್ನುವುದು ಬಿಆರ್ ಪಾಟೀಲ್ ವಾದ. ಆದರೆ ಬಿಆರ್ ಪಾಟೀಲ್ನಷ್ಟು ಭ್ರಷ್ಟ ಬೇರೆ ಯಾರೂ ಇಲ್ಲ. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲೇ ಭ್ರಷ್ಟ, ನಾನು ಭ್ರಷ್ಟ ಅಲ್ಲ ಎನ್ನುವುದು ಬಿಆರ್ ಪಾಟೀಲ್ ಅವರ ವಾದ. ಆದರೆ ಬಿಆರ್ ಪಾಟೀಲ್ನಷ್ಟು ಭ್ರಷ್ಟ ಬೇರೆ ಯಾರು ಇಲ್ಲ. ತಮ್ಮವರಿಂದಲೇ ಭ್ರಷ್ಟಾಚಾರವನ್ನ ಮಾಡಿಸಿ ತಾನು ಸಾಚ ಅಂತ ನಾಟಕ ಆಡ್ತಾರೆ. ಬಿಆರ್ ಪಾಟೀಲ್ ಲೆಟರ್ ಹೆಡ್ನಲ್ಲೇ ಹಣವನ್ನ ಪಡೆದು ಮನೆ ಮಂಜೂರಾಗಿದೆ. ಈ ಎಲ್ಲಾ ವ್ಯವಹಾರ ನೋಡಿಕೊಳ್ಳುವುದು ಬಿಆರ್ ಪಾಟೀಲ್ ಸಹೋದರ ಆರ್.ಕೆ. ಪಾಟೀಲ್. ಕ್ಷೇತ್ರದ ಎಲ್ಲಾ ಕಾಮಗಾರಿಕೆಯಲ್ಲೂ ಕೂಡ ಶಾಸಕರ ಸಹೋದರರೇ ಪರ್ಸೆಂಟೇಜ್ ನಿಗದಿ ಮಾಡಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಡೀಲಿಂಗ್ಗಳನ್ನೆಲ್ಲ ಸಹೋದರ ಆರ್.ಕೆ. ಪಾಟೀಲ್ ಹ್ಯಾಂಡಲ್ ಮಾಡಿದ್ದಾರೆ. ಆಳಂದ ಮಾಜಿ ಶಾಸಕ ಬಿಜೆಪಿಯ ಮುಖಂಡ ಸುಭಾಷ್ ಗುತ್ತೇದಾರ್ ಕಿಡಿಕಾರಿರುವಂತದ್ದು. ಕೆಸರೆರೆ ಚಾಟ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಬೇಕು ಅಂತಂದ್ರೆ ಮೋಸ್ಟ್ಲಿ ಇದನ್ನೇ ಹೇಳ್ಬೋದೇನೋ. ಅವ್ರವ್ರ ಪಕ್ಷದಲ್ಲಿ ಅವ್ರವ್ರದ್ದೇ ಕೆಸರೆರೆ ಚಾಟ. ಎಸ್, ಏನಾಗಿದೆ ಈಗ? ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲೇ ಭ್ರಷ್ಟ ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಮನೆ ಮಂಜೂರಾತಿ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇರುವಂತದ್ದು. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರಿಂದಲೇ ಭ್ರಷ್ಟ, ನಾನು ಭ್ರಷ್ಟ ಅಲ್ಲ ಅನ್ನೋದು ಬಿಆರ್ ಪಾಟೀಲ್ ಅವರ ವಾದ. ಆದರೆ ಆ ಬಿಆರ್ ಪಾಟೀಲ್ನಷ್ಟು ಭ್ರಷ್ಟ ಬೇರೆ ಯಾರೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ತಮ್ಮವರಿಂದಲೇ ಭ್ರಷ್ಟಾಚಾರವನ್ನ ಮಾಡಿಸಿ ತಾನು ಸಾಚ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಲೆಟರ್ ಹೆಡ್ನಲ್ಲೇ ಹಣವನ್ನ ಪಡೆದು ಮನೆ ಮಂಜೂರಾಗಿದೆ. ಈ ಎಲ್ಲಾ ವ್ಯವಹಾರ ನೋಡಿಕೊಳ್ಳುವುದು ಬಿಆರ್ ಪಾಟೀಲ್ ಅವರ ಸಹೋದರ ಆರ್.ಕೆ. ಪಾಟೀಲ್ ಅವರು. ಕ್ಷೇತ್ರದ ಎಲ್ಲಾ ಕಾಮಗಾರಿಕೆಯಲ್ಲೂ ಕೂಡ ಶಾಸಕರ ಸಹೋದರದೇ ಪರ್ಸೆಂಟೇಜ್ ನಿಗದಿ ಆಗ್ತಾ ಇದೆ. ಶಾಸಕ ಬಿಆರ್ ಪಾಟೀಲ್ ಡೀಲಿಂಗ್ನಲ್ಲೆಲ್ಲ ಸಹೋದರ ಆರ್.ಕೆ. ಪಾಟೀಲ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆಳಂದ ಮಾಜಿ ಶಾಸಕ ಬಿಜೆಪಿಯ ಮುಖಂಡ ಸುಭಾಷ್ ಗುತ್ತೇದಾರ್ ಹಿಂಗಂತ ಹೇಳಿ ಕಿಡಿಕಾರಿರುವಂಥದ್ದು ಅಂದ್ರೆ ಟಾಂಗ್ ಕೊಡ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಮಾತಿಗೆ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ಕಿಡಿಕಾರ್ತಾ ಇದ್ದಾರೆ. ಇಲ್ಲಮ್ಮ, ತನಿಖೆ ಮಾಡಿ ಅವ್ನು ಬೇರೆ ವಿರುದ್ಧ ಇದ್ದವ್ರಿಗೆ ತಮ್ಮವ್ರದೇ ಲೆಟರ್ ಕೊಡ್ತಾನೆ ಆರ್.ಕೆ. ಪಾಟೀಲ್. ಅವ್ರ ಬರೀ ಸಹಿ ಮಾಡಿ ಇಟ್ಟು ಹೋಗಿರ್ತಾನೆ ಬಿ.ಆರ್. ಪಾಟೀಲ್. ಆರ್.ಕೆ. ಪಾಟೀಲ್ನೇ ಕೊಡ ಅವ್ನ ಲೆಟರ್. ಏನ್ ಡಿಫ್ರೆನ್ಸ್ ಇಲ್ಲ, ಏನಿಲ್ರಿ. ಈಗ ಹೋದ್ಸಲನು ಪ್ರತಿಭಟನೆ ಮಾಡ್ತಾ ಅಂತ ಹೇಳಿದ, ಅದಕ್ಕೆ ಸಿ.ಆರ್. ಮಾಡ್ದ, ಒಬ್ಬ ಪ್ಯೂಡಾಗ ಸಸ್ಪೆಂಡ್ ಮಾಡ್ದ, ಏನೋ ಇನ್ಕ್ವೈರಿ ನಡ್ದ ಅಂತ ಹೇಳಿ ಬಿಟ್ಟೇವ್ ನಾವು. ಮತ್ತೆ ಈಗ ಸಿ ತರ ಮಾಡ್ಲಗತ್ತಾನ. ಮತ್ತೆ ಇವ್ರದನ್ನು ನಮ್ಮ ಹೈಕಮಾಂಡ್ ಏನ್ ಹೇಳ್ತದ ಅದಕ್ಕೆ ಹೈಕಮಾಂಡ್ ಹೇಳಿದ್ರೆ ನಡ್ಬೇಕತ್ ನಾವು ಪಕ್ಷದವ್ರು. ಯಾಕೆ ಹೇಳ್ರಿ? ಇಲ್ಲ ಅದ ನಮ್ಗೆ ಹೈಕಮಾಂಡ್ ಅದಾರ, ನಮ್ಗೆ ಹೈಕಮಾಂಡ್ ಅದಾರ. ಹೈಕಮಾಂಡ್ ಹೇಳ್ತೀವಿ. ನಾವು ತನಿಖೆ ಮಾಡ್ರಿ ಬರ್ರಿ. ಅವ್ರು ಆ ತರ ಹೇಳ್ತಾರ, ಬೇಕತ್ತ ಹೇಳೋದೊಂದು ನಡೆಯೋದೊಂದು ಅದ ತಂದೆ ಮೊದಲು ಹೇಳಿನಿ ನಾನು. ಆ ತರ ಬಿಆರ್ ಪಾಟೀಲ್ ಇಲ್ಲಮ್ಮ, ತನಿಖೆ ಮಾಡಿ ಇಲಾಖೆ ಮಾಡ್ರಿ, ಯಾಕೆ ಬೇಡತ್ತ?
ರೂಲ್ಸ್ ಏನ್ ಹೇಳ್ತಾರೆ? ಮನೆಗಳು ಯಾರೇ ಕೊಡ್ಬೇಕು, ಶಾಸಕರು ಯಾವ್ದಾದ್ರು ಕೊಡ್ಬೇಕು, ಶಾಸಕರ ಪಾತ್ರ ಏನಿಲ್ಲ. ಗ್ರಾಮ ಸಭಾ ಮಾಡ್ಬೇಕು, ಗ್ರಾಮ ಸಭಾ ಮಾಡಿ ಕೊಡ್ಬೇಕ್ರಿ. ಗ್ರಾಮ ಸಭಾನೇ ಮಾಡಲ್ರಿ ಅವರು. ಯಶೋಮ್ಮ ಊರಾಗ ಗ್ರಾಮ ಸಭಾನೇ ಮಾಡಿಲ್ಲ. ಅದೇ ಕಂಪ್ಲೇಂಟ್ ಕೊಟ್ಟರು ಇಬ್ರು ಕೌಲಗದವರು ಮತ್ತು ಇದ್ರವರು. ನಾನು ಭ್ರಷ್ಟಾಚಾರ ಇಲ್ಲ, ಈ ತರ ಭ್ರಷ್ಟಾಚಾರ ಅಲ್ಲಿ ಬೆಂಗಳೂರ್ದು ಅವ್ರದವ್ರದ್ದು ಏನಾರು ಇರ್ಬೇಕು, ಸರ್ಕಾರದವ್ರು CM-ದವ್ರದ್ದು ಮಿನಿಸ್ಟರ್ ಮಾಡ್ದವ್ರದ್ದು ಏನಾರು ಇರ್ಬೇಕು. ಅದ್ ತಮ್ಗೆ ಗುರ್ತದ. ಒಂದು ಇಲಾಖೆ ಬಿಟ್ಟು ಮತ್ತೊಂದು ಏನಾರ ಹೈ ಪೋಸ್ಟ್ ತಗೋಬೇಕಾದ್ರೆ ಮತ್ತೆ ಈ ತರ ಮಾತಾಡೋದು. ಅವಾಗ ನೇವ್ಸ್ ಕೊಡ್ತಾರ ಒಂದು ಪೋಸ್ಟ್. ಈಗ ಮತ್ತೆ ಮಿನಿಸ್ಟರ್ದು ನಡೆದದ, ಈ ಏಳಗೆ ಏನಾರ ಒಂದು ಹಾಕೋದು. ಹಾ, ಬ್ಲಾಕ್ ಮೇಲೆ ಮಾಡಿ ತೊಗೊಂಡಾರಲ್ರಿ ಎಲ್ಲಾ ಸೀಟ್ಗಳು ಅವರು. ಹಾ, ಸರ್ಕಾರಕ್ಕೆ ಅವರು CM ಅವ್ರಿಗೆ ಮಾಡ್ತಾರ ಸರ್, ಮಿನಿಸ್ಟರ್ ಸಲುವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.